ಏನೋ ಆಗಿದ್ದಾಗೋಯ್ತು. ಬರ್ತೇವೆ. ಅಯ್ಯೋ ಪಾಪ, ಯಾವಾಗ್ಲೂ ಬದುಕಿ ಬಾಳ್ಬೇಕಾದವ್ರನ್ನೇ ದೇವ್ರ ತನ್ನ ಹತ್ರ ಕರ್ಕೊಳ್ಳೋದು. ಏನ್ ಮಾಡೋಕ್ಕಾಗುತ್ತೆ, ಎಲ್ಲ ನಾವು ಕೇಳ್ಕೊಂಡ್ ಬಂದ ಭಾಗ್ಯ. ಅಲ್ಲ, ಮಗು ಇಷ್ಟೊಂದು ಅಳ್ತಾ ಇದೆಯಲ್ಲ, ನಿಮ್ ಸೊಸೆ ಮನೆಯಲ್ಲಿ ಇಲ್ವೇನು? ಇಲ್ಲ, ಅವಳು ಹೋದ ವರ್ಷನೇ ತೀರ್ಕೊಂಡ್ರು. ಹೊಟ್ಟೆಗಿಂದೆ ಇದ್ರು ಉಪವಾಸ ಸಾಯ್ತೀನಿ ಹೊರತು ಹೆತ್ತು ಮಗುನ ಮಾಡ್ಕೊಳ್ಳಲ್ಲ. ತಗೊಳ್ಳಿ. ವಸಂತ, ನನ್ನ ಮಾತು ಕೇಳು. ಯಾಕೆ ಕೇಳ್ಬೇಕು? ನನ್ನ ಗಂಡನ ನಾಯಿ ಹಾಕಿದಾಗ ಅಕ್ಕನ ಮೇಲೆ ಯಾವ ಸಂಬಂಧ ಇದೆ ಅಂತ ನಾನ್ ನಿಮ್ಮ ಮಾತು ಕೇಳ್ಬೇಕು. ವಸಂತ, ವಸಂತ, ಯಾರಿಕೆ? ನಮ್ ರಾಯ ಸೊಸೆ. ಸೊಸೆ ಅವ್ರು ಹೋದ ವರ್ಷ ತೀರ್ಕೊಡ್ರು ಅಂತ ಹೇಳಿದ್ರಲ್ಲ ಈಗ. ಹೌದು ರೀ, ಅಂದ್ರೆ ಈಗ ಏನ್ರಿ ಮಾಡ್ತೀರಾ? ವಸಂತ, ಮಗುನ್ ಕರ್ಕೊಂಡು ಹೋಗ್ತಾ ಇದ್ಯಾ? ಇದು ನನ್ ಮಗು. ಅಷ್ಟೇ ಅಲ್ಲ, ಅದು ನಮ್ಮ ಮೊಮ್ಮಗು ಕೂಡ. ನಮ್ಮ ವಂಶದ ಕುಡಿಯಾಗಿ ನನ್ನ ಮಗನ ಹೆಸರು ಹೇಳೋಕಿರೋ ಒಂದೇ ಒಂದು ಆಸ್ತಿ. ನಂಗೂ ಅಷ್ಟೇ, ನನ್ ದೇವ್ರ ಹೆಸರು ಹೇಳೋಕಿರೋ ಒಂದೇ ಆಸ್ತಿ, ನನ್ ಪ್ರಾಣ. ನೋಡು, ನಿನ್ನೆ ಪ್ರಾಣನ ನಮ್ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡ್ತೇನೆ. ಮಗುನಿಲ್ಲೇ ಬಿಟ್ಬಿಟ್ಟು ಹೋಗಮ್ಮ. ಇದ್ರ ತಂದೆಗಿಲ್ಲಿರೋ ಹಕ್ಕಿರ್ಲಿಲ್ಲ, ಇದ್ರ ತಾಯಿಗೂ ಇಲ್ಲಿರೋ ಯೋಗ್ಯತೆ ಇಲ್ಲ. ಈ ಮಗು ಮಾತ್ರ ಬೇಕಾಗಿತ್ತ? ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡು ವಸಂತ. ನಿನ್ನ ಹತ್ರ ಹಣ ಇಲ್ಲ, ನಾವು ಕೊಡೋ ಹಣನ ನಿನಗೆ ಬೇಕಾಗಿಲ್ಲ. ಅಂದ್ಮೇಲೆ ಈ ಮಗುನ್ ಹೇಗೆ ಬೆಳೆಸ್ತೀಯ? ಬಳ್ಳಿಗೆ ಕಾಯಿ ಭಾರ ಅಲ್ಲ. ಅದ್ ಸರಿಯಮ್ಮ, ಆದ್ರೆ ಇದು ಹೆಣ್ಣು ಮಗು. ಇದನ್ನ ಹೇಗಂದ್ರೆ ಹಾಗೆ ಬೀದಿಲಿ ಬೆಳೆಸೋಕಾಗತ್ತೆ? ನೋಡು, ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನ ಸುರಕ್ಷಿತವಾಗಿಡೋದು ಎಷ್ಟು ಕಷ್ಟ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಬೇಲಿ ಮಧ್ಯೆ ಇರೋ ಹೂವನ್ನೇ ದನ ನುಗ್ಗಿ ತುಳಿಯೋವಾಗ ಇನ್ನು ನಡುಬೀದಿಲಿರೋ ಹೂವನ್ನ ರಕ್ಷಿಸೋಕಾಗತ್ತೇನಮ್ಮ? ನೋಡಮ್ಮ, ನಿನ್ ಮನಸ್ಸನ್ನು ನೋಯಿಸ್ಬೇಕು ಅಂತ ಈ ಮಾತು ಹೇಳ್ತಾ ಇಲ್ಲ, ಆದ್ರೆ ಸತ್ಯ ಹೇಳ್ತಾ ಇದ್ದೀನಿ. ನಿಮ್ ಮಗಳನ್ನ ಇಲ್ಲೇ ಬಿಟ್ರೆ ಅಚ್ಚುಕಟ್ಟಾಗಿ ಬೆಳೆಸ್ತಾರೆ, ವಿದ್ಯಾ ಬುದ್ಧಿ ಕಲಿಸ್ತಾರೆ. ನಿಮ್ ಮಗಳು ಬೆಳೆದು ವಿದ್ಯಾವಂತಲಾಗಿ 10 ಜನದ ಕೈಲಿ ಹೊಗಳಿಸ್ಕೊಂಡ್ರೆ ನಿಮಗೆ ತಾನೇ ಅಮ್ಮ ಸಂತೋಷ. ನೀವೆಷ್ಟೇ ಹೇಳಿದ್ರು ನಾನ್ ನನ್ ಮಗನ ಬಿಟ್ಟಿರೋಕಾಗಲ್ಲ. ಮಗುಗೆ ಹಾಲು ತುಪ್ಪ ಹಾಕಿ ಬೆಳೆಸ್ತಾ ಇದ್ರು, ಗಂಜಿ ಹಾಕಾದ್ರೂ ಬೆಳೆಸ್ತೀನಿ. ಮಗು ಬೇಕಾಗಿರೋದು ಮಹಡಿ ಮನೆ ಅಲ್ಲ, ಅಮ್ಮನ ಪ್ರೀತಿ. ಜಾನಕಿ, ಹೋಗ್ಲಿ ಬಿಡೆ. ಅಮ್ಮನಿಗೆ ಇಲ್ಲದ ಅಕ್ರೆ ಅಜ್ಜಿಗೆ ಯಾಕೆ? ಎಲ್ಲ ನಿನ್ನ ಮಗನಾಗೆ ಇರ್ತಾರೆ ಅನ್ಕೊಂಡೇನೆ. ಸಂಬಂಧ ಇಲ್ದೇ ಇರೋ ಹೆಣ್ಣು ಸಾಯ್ತಾ ಇದ್ರು ಅವಳನ್ನ ಕಾಪಾಡ್ತ, ಕಾಲ್ ಜಾರಿದ ಹೆಣ್ಣಾದ್ರೂ ಅವಳು ಕೈ ಹಿಡ್ದ. ಅವಳಿಗೋಸ್ಕರ ತನ್ನ ಅಪ್ಪ ಅಮ್ಮ ಆಸ್ತಿ ಪಾಸ್ತಿ ಎಲ್ಲಾನು ದೂರ ಮಾಡ್ಬಿಟ್ಟ. ಅಂಥ ಒಬ್ಬ ತ್ಯಾಗಿ ಹುಟ್ಟಿದ ಆ ಮಗು ಸುಖವಾಗಿರ್ಲಿ ಅನ್ನೋ ಆಸೆ ಆ ಹೆಣ್ಣಿಗೆ ಇಲ್ದಿದ್ಮೇಲೆ ನಾವೇನ್ ಮಾಡೋಕ್ಕಾಗತ್ತೆ? ಹೋಗ್ಲಿ ಬಿಡು. ಅಪ್ಪನ ಹಾಗೆ ಆ ಮಗುನು ಎಲ್ಲ ಇದ್ದು ಬೀದಿಲೆ ಬೆಳಿಲಿ. ಅವನ ಆತ್ಮಕ್ಕೆ ಶಾಂತಿ ಸಿಗದೆ ಹೋದ್ರು ಇವಳಿಗೆ ನೆಮ್ಮದಿ ಆದ್ರೂ ಸಿಗಲಿ.
ಬೇಡಿ, ದಯವಿಟ್ಟು ಅಂತ ಮಾತಾಡ್ಬೇಡಿ. ಸತ್ತು ಸ್ವರ್ಗದಲ್ಲಿರು ನನ್ ದೇವರ ಮನಸ್ಸನ್ನು ನೋಯಿಸುವಂತ ಪಾಪಿಷ್ಟೇ ನಾನಲ್ಲ. ಗೀತಾ, ಯಾಕೆ ಮಂಕಾಗಿದೆ? ಏನು ಯೋಚನೆ ಮಾಡ್ತಾ ಇದೆಯಮ್ಮ? ಏನಿಲ್ಲ ಅಜ್ಜಿ, ಅಪ್ಪನ ಫೋಟೋದ ಪಕ್ಕದಲ್ಲಿ ಅಮ್ಮನ ಫೋಟೋನು ಇತ್ತು. ಎಷ್ಟು ಚೆನ್ನಾಗಿರ್ತಿತ್ತು. ಅಪ್ಪ ಅಮ್ಮನ ಉಳಿಸ್ಕೊಳ್ಳೋಕ್ ಪುಣ್ಯ ಅಂತೂ ನನಗಿಲ್ದೇ ಹೋಯ್ತು. ಹೆತ್ತ ತಾಯಿ ಹೇಗಿತ್ತು ಅಂತ ಕಣ್ಬಿಟ್ಟು ನೋಡಕ್ ಮುಂಚೆನೆ ಕಳ್ಕೊಂಡು ಅದೃಷ್ಟೇ ನಾನು. ಗೀತಾ, ಶುಕ್ರವಾರ ದಿವಸ ಹೀಗೆಲ್ಲ ಕಣ್ಣೀರು ಹಾಕ್ಬಾರ್ದಮ್ಮ. ಇನ್ನೇನ್ ಮಾಡ್ಲಿ ಅಜ್ಜಿ, ಅಮ್ಮನ ನಕ್ಕ ಬಂದ್ಬಿಟ್ರೆ ನನ್ನ ನಾನೇ ಮರ್ತು ಬಿಡ್ತೀನಿ. ಏನಜ್ಜಿ, ನಮ್ಮಮ್ಮ ನೋಡಕ್ ಹೇಗಿದ್ಲು? ಮಹಾಲಕ್ಷ್ಮಿ ಹಾಗಿದ್ಲು. ಏನಜ್ಜಿ, ಅಪ್ಪ ಅಮ್ಮನ ಮದ್ವೆ ತೆಗ್ಸಿದ ಫೋಟೋನು ಇಲ್ವಾ? ಇಲ್ಲ ಗೀತಾ, ಅವಸರದಲ್ಲಿ ತೆಗೆಸೋದಕ್ಕೆ ಆಗ್ಲಿಲ್ಲ. ಗೀತಾ, ಹೊತ್ತಾಗ್ಲಿಲ್ಲ, ಮಲಕೊಮ್ಮ, ಮಲಗೋ ಗೀತಾ. ಗೀತಾ ಒಂದೊಂದ್ಸಲ ಅವ್ರ ಅಮ್ಮನ ವಿಷಯ ಕೇಳ್ದಾಗ್ಲೆಲ್ಲ ನನ್ನ ಹೊಟ್ಟೆಲ್ ಚೂಲೆ ಇದ್ದಾಗ ಆಗುತ್ತೆ. ಹೆತ್ತ ತಾಯಿ ಬದುಕಿರೋವಾಗ್ಲೆ ಸತ್ಲು ಅಂತ ಹೇಳೋದಕ್ಕೆ ನಿಮಗ್ ಮನಸ್ತಾನೆ ಹೇಗ್ ಬಂತು? ಬದುಕಿದಾಳೆ ಅಂತ ಹೇಳಿದ್ರೆ ಅವಳು ಸುಮ್ಮನಿರ್ತಾಳೇನೆ? ಎಲ್ಲಿ ಅಂತ ಕೇಳ್ತಾಳೆ. ಹಾಗೇನ್ ಹೇಳ್ತಿ ನೋಡೋ, ಯಾವತ್ತು ಅವ್ರ ಅಮ್ಮ ಗೀತಾನ್ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ನಮ್ಮಿಂದ ದೂರ ಆದ್ಲೋ ಅವತ್ತೇ ಅವಳ ಪಾಲಿಗೆ ಅವ್ರಮ್ಮ ಸತ್ತ ಹಾಗೆ. ಸಾಕು ಸುಮ್ನೆ, ಏನೇ ಆಗಿರ್ಲಿ ಅವಳು ನನ್ ಸೊಸೆ. ನೋಡು, ನಿನ್ ಸೊಸೆ ಆದ್ರೆ ನಿನ್ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸು. ಆದ್ರೆ ಇನ್ನು ಮುಂದೆ ಯಾವತ್ತು ಗೀತಾ ಇದ್ರೆ ಅವರಮ್ಮನ ವಿಷಯ ಎತ್ತಬೇಡ. ಮಗ ಅಂತೂ ನನ್ನ ಆಸೆಗೆ ಮಣ್ಣೆಚ್ಚಿ ಹೊಟ್ಟೋಗ್ಬಿಟ್ಟ. ಮೊಮ್ಮಗಳನ್ನಾದ್ರೂ ಓದಿಸಿ ಲಾಯರ್ ಮಾಡ್ತೀನಿ. ಛೇ, ಗೀತಾ, ಗೀತಾ, ಇಷ್ಟು ನಿದ್ದೆಗೆಟ್ಟು ಓದಿದ್ರೆ ಹೇಗಮ್ಮ? ನಿನ್ನ ಆರೋಗ್ಯ ಏನಾಗ್ಬೇಕು? ನನ್ನ ಆರೋಗ್ಯ ಆಗಿರ್ಲಿ, ನಿನ್ನ ಆರೋಗ್ಯ ಏನಾಗ್ಬೇಕು ಅಂತ ಡಾಕ್ಟರ್ 9 ಗಂಟೆಗೆಲ್ಲ ಮಲಕಬೇಕು ಅಂತ ಹೇಳಿದಾರಲ್ಲ, ಮರ್ತ್ಬಿಟ್ಯಾ? ನಂದೇನಮ್ಮ, ಬಿದ್ದೋಗೋ ಮರ ಬೀಸೋಗೋ ಗಾಳಿ. ತಾತ, ಇದು ಬಿದ್ದೋಗೋ ಮರ ಅಲ್ಲ, ನಾನು ಬದುಕಿರೋವರೆಗೂ ಶಾಶ್ವತವಾಗಿ ನೆರಳು ಕೊಡೋ ಕಲ್ಪವೃಕ್ಷ. ಗೀತಾ, ಈ ಮುದುಕನ್ ಕಂಡ್ರೆ ಅದು ಎಷ್ಟೊಂದು ಪ್ರೀತಿ ನಮ್ಮ ಮನೆಗೆ. ನನಗ ಇಷ್ಟು ಬೆಟ್ಟದ ತಾತ. ಅಲ್ಲ, ನನ್ನನ್ನು ಎಷ್ಟು ಪ್ರೀತಿಸೋ ನೀನು ನಿಮ್ಮ ಅಜ್ಜಿನ ಯಾಕಮ್ಮ ದೂರ ಮಾಡಿದ್ಯಾ? ಅವಳೇ ಅಮ್ಮ. ನಾನು ಅದೆಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ರು ತಾಯಿ ಇಲ್ಲ ಅನ್ನೋ ಕೊರಗು ತುಂಬಲಿಲ್ವಲ್ಲ ಅಂತ ದಿನ ಕಣ್ಣೀರ್ ಹಾಕ್ತಾಳೆ. ಸಾರಿ ತಾತ, ಇನ್ನೊಂದ್ಸಲ ಅಜ್ಜಿ ಹತ್ರ ಅಮ್ಮನ ವಿಷಯ ಮಾತಾಡೋದಿಲ್ಲ. ಗುಡ್. ಎಲ್ಲಿ ಒಂದ್ಸತಿ ನಂಗೂ ನೋಡೋಣ. ವೆರಿ ಗುಡ್, ವೆರಿ ಗುಡ್. ಇನ್ನಿನ ಒಂದು ಸಾಕು. ಬೆಳಿಗ್ಗೆ ಹೊಸಮನೆಗೆ ಹೋಗಿ. ಹೊಸಮನೆ ನಿಂದ ನಾನ್ ಗೀತಾ ನಿಲಯ ನನ್ನ ಮುದ್ದು ಮೊಮ್ಮಗಳು ಕಟ್ಸ್ತಾರೋ ಒಂದು ಪುಟಾಣಿ ಬಂಗಲೆಗೆ. ಎಲ್ಲಿ ಹೋಗ್ಬೇಕು. ಓಕೆ, ಗುಡ್ ನೈಟ್. ಗುಡ್ ನೈಟ್. ಏನ್ರಿ ನರಸಿಂಹಯ್ಯ, ಎಲ್ಲಿವರೆಗೂ ಬಂತು ಕೆಲಸ? ಇನ್ನೇನು ಮುಗಿತಾ ಬಂತು ಸರ್? ಏನ್ ಮುಗಿತಾ ಬಂತು? ಅಲ್ರಿ, ನನ್ನ ಮೊಮ್ಮಗಳು ಬರ್ತ್ಡೇ ಪ್ರೆಸೆಂಟ್ ಮಾಡ್ಬೇಕು, ಇನ್ನೂ ಕೆಲಸ ಹಾಗೆ ಬಾಕಿ ಇಟ್ಕೊಂಡಿದ್ದೀರ. ಅದಕ್ಕೇನಂತ ಒಂದೇ ಸಲ ಮ್ಯಾರೇಜ್ ಪ್ರೆಸೆಂಟ್ ಮಾಡ್ಬಿಡಿ.
ಆಗ್ಲೂ ಮುಗಿದೆ ಹೋದ್ರೆ ಅವಳು ಮಗುಗ್ ಪ್ರೆಸೆಂಟ್ ಮಾಡು ಅಂತೀರಾ? ಅದ್ ಸರಿ, ಆ ಕಿಚನ್ ಆಲ್ಟ್ರೇಷನ್ ಏನ್ ಮಾಡಿದ್ರಿ? ಬನ್ನಿ ಸರ್ ನೋಡಿದ್ರಂತೆ. ನಡೀರಿ, ಬಮ್ಮ ಗೀತಾ. ಸಾರಿ ತಾತ, ಆ ಡಿಪಾರ್ಟ್ಮೆಂಟ್ ಅಜ್ಜಿದು, ನಾನ್ ಮೇಲ್ ನೋಡ್ಕೊಂಡ್ ಬರ್ತೀನಿ. ಹಾ, ಹುಷಾರು. ಬಾ ಜನ್, ನೋಡಿ ನೋಡಿ. For more updates, like, comment, subscribe to our channel.